ಜಮೀರು ನಾಲಿಗೆ ಹರಿಬಿಟ್ಟಿದ್ದಾನೆ. ಅವನು ಆ ಟ್ರಾನ್ಸ್ಪೋರ್ಟ್ನವ್ರ ಹತ್ರ ಮಾತಾಡ್ದಂಗೆ ಮಾತಾಡ್ತಾರ. ಇದೇನ್ರಿ ಇದು ಹುಡುಗಾಟನ? ಇಲ್ಲ ರಾಜಕಾರಣದಲ್ಲಿ ನೀವು ಕೂತ್ಕೊಂಡು ಮಾತಾಡ್ತಿರಲ್ಲ, ಭಾಷಾ ಬಿಗಿದಿರಲ್ಲ, ನಾಲಿಗೆ ಬಿಗಿ ಇಲ್ದಿರ ಮಾತಾಡ್ತಿರಲ್ಲ, ಆ ರೀತಿ ಕೋರ್ಟ್ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಪೊಲಿಟಿಕಲ್ ಆದೇಶ ಅಂತ ಹೇಳ್ತಾರೆ, ಪೊಲಿಟಿಕಲ್ ಆರ್ಡರ್ ಅಂತೆ. ಯಾವ್ದು ಪೊಲಿಟಿಕಲ್ ಆರ್ಡರ್? ಜಡ್ಜಸ್ನ ಪೊಲಿಟಿಕಲ್ ಲೆವೆಲ್ಗೆ ಇಳಿಸ್ತಾರ? ಭಯ ಭಕ್ತಿ ಅನ್ನೋದಿಲ್ವಾ? ನೀವು ಮಾತಾಡುವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ನನ್ನ ಬಗ್ಗೆ ಮಾತಾಡ್ರಿ, ನಾವು ವಿ ವಿಲ್ ಡಿಫಮೇಷನ್ ಅಂತ ಹೋಗ್ತೀವಿ. ನಮ್ಮ ಜೊತೆಲಿರೋರ ಬಗ್ಗೆ ಮಾತಾಡ್ರಿ, ಪರವಾಗಿಲ್ಲ, ನಾವು ಕೇಳಿದೀವಲ್ಲ ನೀವು ಮಾತಾಡೋದು. ಬಟ್ ಕೋರ್ಟ್ ಬಗ್ಗೆ ನೀವು ಎಷ್ಟು ನಿರ್ಲಕ್ಷ್ಯ, ಎಷ್ಟು ಕ್ಯಾಶುಯಲ್ ಆಗಿ ನೀವು ಎಷ್ಟು ಧೈರ್ಯ ಇರ್ಬೇಕು ನೀವು ಮಾತಾಡ್ಬೇಕಾರೆ. ನಾವೀಗ ಕಂಟೆಂಪ್ಟ್ ಮೂವ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ಮೂವ್ ಆಗ್ತದೆ ಇವತ್ತು, ಇಲ್ಲ ನಾಳೆ ಬೆಳಗ್ಗೆ ಫೈಲಿಂಗ್ ಆಗ್ತದೆ. ಪ್ರಿಪರೇಷನ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್, ಡ್ರಾಫ್ಟಿಂಗ್ ಶುರು ಮಾಡಿದ್ದೀವಿ. ನಾವು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಭಯ ಬರ್ಬೇಕ್ರಿ. ಕೋರ್ಟ್ ಅಂತ ಹೇಳಿದ್ರೆ ಮಾತಾಡುವಾಗ, ಕೋರ್ಟ್ ಬಗ್ಗೆ ಮಾತಾಡಿದಾಗ ಭಯ ಬರ್ಬೇಕು. ಆ ಒಂದು ಕಾರಣಕ್ಕೆ ನಾವು ಕಂಟೆಂಪ್ಟ್ ಮಾಡ್ತಾ ಇದೀವಿ. ಜಮೀರು ನಾಲಿಗೆ ಹರಿಬಿಟ್ಟಿದ್ದಾನೆ. ಅವನು ಆ ಟ್ರಾನ್ಸ್ಪೋರ್ಟ್ನವ್ರ ಹತ್ರ ಮಾತಾಡ್ದಂಗೆ ಮಾತಾಡ್ತಾರ. ಇದೇನ್ರಿ ಇದು ಹುಡುಗಾಟನ? ಇಲ್ಲ ರಾಜಕಾರಣದಲ್ಲಿ ನೀವು ಕೂತ್ಕೊಂಡು ಮಾತಾಡ್ತಿರಲ್ಲ, ಭಾಷಾ ಬಿಗಿದಿರಲ್ಲ, ನಾಲಿಗೆ ಬಿಗಿ ಇಲ್ದಿರ ಮಾತಾಡ್ತಿರಲ್ಲ, ಆ ರೀತಿ ಕೋರ್ಟ್ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಪೊಲಿಟಿಕಲ್ ಆದೇಶ ಅಂತ ಹೇಳ್ತಾರೆ, ಪೊಲಿಟಿಕಲ್ ಆರ್ಡರ್ ಅಂತೆ. ಯಾವ್ದು ಪೊಲಿಟಿಕಲ್ ಆರ್ಡರ್? ಜಡ್ಜಸ್ನ ಪೊಲಿಟಿಕಲ್ ಲೆವೆಲ್ಗೆ ಇಳಿಸ್ತಾರ? ಭಯ ಭಕ್ತಿ ಅನ್ನೋದಿಲ್ವಾ? ನೀವು ಮಾತಾಡುವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ. ನನ್ನ ಬಗ್ಗೆ ಮಾತಾಡ್ರಿ, ನಾವು ವಿ ವಿಲ್ ಡಿಫಮೇಷನ್ ಅಂತ ಹೋಗ್ತೀವಿ. ನಮ್ಮ ಜೊತೆಲಿರೋರ ಬಗ್ಗೆ ಮಾತಾಡ್ರಿ, ಪರವಾಗಿಲ್ಲ, ನಾವು ಕೇಳಿದೀವಲ್ಲ ನೀವು ಮಾತಾಡೋದು. ಬಟ್ ಕೋರ್ಟ್ ಬಗ್ಗೆ ನೀವು ಎಷ್ಟು ನಿರ್ಲಕ್ಷ್ಯ, ಎಷ್ಟು ಕ್ಯಾಶುಯಲ್ ಆಗಿ ನೀವು ಎಷ್ಟು ಧೈರ್ಯ ಇರ್ಬೇಕು ನೀವು ಮಾತಾಡ್ಬೇಕಾರೆ. ನಾವೀಗ ಕಂಟೆಂಪ್ಟ್ ಮೂವ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ಮೂವ್ ಆಗ್ತದೆ ಇವತ್ತು, ಇಲ್ಲ ನಾಳೆ ಬೆಳಗ್ಗೆ ಫೈಲಿಂಗ್ ಆಗ್ತದೆ. ಪ್ರಿಪರೇಷನ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್, ಡ್ರಾಫ್ಟಿಂಗ್ ಶುರು ಮಾಡಿದ್ದೀವಿ. ನಾವು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಭಯ ಬರ್ಬೇಕ್ರಿ. ಕೋರ್ಟ್ ಅಂತ ಹೇಳಿದ್ರೆ ಮಾತಾಡುವಾಗ, ಕೋರ್ಟ್ ಬಗ್ಗೆ ಮಾತಾಡಿದಾಗ ಭಯ ಬರ್ಬೇಕು. ಆ ಒಂದು ಕಾರಣಕ್ಕೆ ನಾವು ಕಂಟೆಂಪ್ಟ್ ಮಾಡ್ತಾ ಇದೀವಿ.